ಇದು ಪಬ್ಲಿಕ್ ನೆಕ್ಸ್ಟ್ ಮಾಧ್ಯಮದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಮಳೆ ನೀರು ಬಂದ್ರೆ ಸಾಕು ಬಿತ್ತಿ ಬೆಳೆಯುವ ರೈತ ಸಮುದಾಯದ ಕಣ್ಣಲ್ಲಿ ಖುಷಿ ನೆಲೆಸಬೇಕಾಗಿತ್ತು. ಆದ್ರೆ ಅಲ್ಲಿನ ರೈತರಿಗೆ ಮಳೆ ಬಂದು ಹಳ್ಳ ತುಂಬಿದ್ರೆ ಕಣ್ಣೀರು ಬರ್ತಾ ಇತ್ತು. ಆ ಹಳ್ಳ ರೈತ ಸಮುದಾಯಕ್ಕೆ ಎಷ್ಟು ಅನುಕೂಲವಾಗಿದೆಯೋ ಗೊತ್ತಿಲ್ಲ. ಆದ್ರೆ ಮಳೆಗಾಲದಲ್ಲಿ ದೊಡ್ಡ ಅನಾನುಕೂಲವಂತೂ ಮಾಡಿಯೇ ಹೋಗ್ತಾ ಇತ್ತು. ನೆಮ್ಮದಿ ನಿಟ್ಟುಸಿರು ಬಿಡುವಷ್ಟರಲ್ಲೇ ಪ್ರವಾಹದ ಭೀತಿ ಜನರನ್ನ ಹೈರಾಣಾಗಿಸ್ತಾ ಇತ್ತು. ಪಬ್ಲಿಕ್ ನೆಕ್ಸ್ಟ್ ವರದಿಯಿಂದ ಎಚ್ಚೆತ್ತ ಸರ್ಕಾರ ಆ ಹಳ್ಳದ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಕಲ್ಪಿಸಿದೆ. ಉತ್ತರ ಕರ್ನಾಟಕದ ಪ್ರಮುಖ ಬೇಡಿಕೆಯಾದ ಬೆಣ್ಣೆ ಹಳ್ಳ. ಇದೇ ಬೆಣ್ಣೆ ಹಳ್ಳದ ಯೋಜನೆಗೆ ಮೊದಲ ಹಂತದಲ್ಲಿ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನದಲ್ಲಿ ಶಂಕುಸ್ಥಾಪನೆ ಮಾಡುವುದಕ್ಕೆ ಮುಂದಾಗಿದೆ. ಪಬ್ಲಿಕ್ ನೆಕ್ಸ್ಟ್ ವರದಿಯಿಂದ ಎಚ್ಚೆತ್ತ ರಾಜ್ಯ ಸರ್ಕಾರ ಬೆಣ್ಣೆ ಹಳ್ಳದ ಸಮಸ್ಯೆಗೆ ತಾರ್ಕಿಕ ಅಂತ್ಯ ಕಲ್ಪಿಸಿದೆ. ಹೌದು, ಇದೇ ಫೆಬ್ರವರಿ 8ರಂದು ಕಾಮಗಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರತಿ ಸಾರಿ ಮಳೆಯಾದಾಗ ಧಾರವಾಡ ಜಿಲ್ಲೆಯ ಬೆಣ್ಣೆ ಹಳ್ಳದ ಪಾತ್ರದ ಜನರು ಪಡಬಾರದ ಕಷ್ಟ ಅನುಭವಿಸ್ತಾ ಇದ್ರು. ರೈತಾಪಿ ವರ್ಗಕ್ಕೆ ಈ ಹಳ್ಳ ಶಾಪವಾಗಿ ಪರಿಣಮಿಸ್ತಾ ಇತ್ತು. ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಹಲವು ವರ್ಷದಿಂದ ಜನಪ್ರತಿನಿಧಿಗಳಿಗೆ ಹಾಗೂ ಸರ್ಕಾರಕ್ಕೆ ಜನರು ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಕಳೆದ 4-5 ವರ್ಷವಂತೂ ಭಾರೀ ಮಳೆಯಿಂದ ಪ್ರವಾಹ ಉಂಟಾಗಿ ಅನೇಕ ಗ್ರಾಮಗಳು ಮುಳುಗಡೆಯಾಗಿದ್ವು. ಸಾಕಷ್ಟು ಪ್ರಮಾಣ ಬೆಳೆಗಳಿಗೆ ಹಾನಿಯಾಗಿ ರೈತರು ಕಣ್ಣೀರಲ್ಲಿ ಕೈ ತೊಳೆದಿದ್ರು. ಪ್ರವಾಹದಲ್ಲಿ ಸಿಲುಕಿ ಅನೇಕರು ಪ್ರಾಣ ಬಿಟ್ಟಿದ್ರು. ಪ್ರತಿ ವರ್ಷವೂ ಭರವಸೆಯ ಬಣ್ಣದ ಮಾತುಗಳನ್ನ ನಂಬುವ ರೈತ ಸಮುದಾಯ ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು. ಇನ್ನು ಬೆಣ್ಣೆ ಹಳ್ಳದ ಅನಾಹುತಗಳನ್ನ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ ನಿರಂತರವಾಗಿ ವಿಸ್ತೃತವಾದ ವರದಿ ಮಾಡಿತ್ತು. ಇಲ್ಲಿನ ಜನರ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ರಾಜ್ಯದ ಜನರ ಮುಂದೆ ಬಿಚ್ಚಿಟ್ಟಿತ್ತು. ಪಬ್ಲಿಕ್ ನೆಕ್ಸ್ಟ್ ವರದಿಯಿಂದ ಎಚ್ಚೆತ್ತ ಸಿದ್ದರಾಮಯ್ಯ ಅವರ ಸರ್ಕಾರ 200 ಕೋಟಿ ರೂಪಾಯಿ ಅನುದಾನದಲ್ಲಿ ಶಂಕುಸ್ಥಾಪನೆ ಮಾಡುವುದಕ್ಕೆ ಮುಂದಾಗಿದೆ. ಆದಷ್ಟು ಬೇಗ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಹಳ್ಳ ಅಗಲೀಕರಣ ಮಾಡಿ ಗ್ರಾಮಗಳಿಗೆ ನೀರು ನುಗ್ಗದಂತೆ ತಡೆಯೋದಕ್ಕೆ ಮುಂದಾಗಬೇಕಾಗಿದೆ. ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.